ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇದು ಬಂದು ಸಾಟರ್ಡೆ ಲಾಗ್ ಆಗಿರುತ್ತೆ. ಇವತ್ತು ಬಂದು 7 o'clock ಎದ್ದಿದ್ದಾಯಿತು. ನಾರ್ಮಲಾಗಿ ನಾನು ಎದ್ದೇಳೋದೆ 7 o'clock. ಅದಕ್ಕಿಂತ ಮುಂಚೆ ನನಗೆ ಎದ್ದೇಳೋದಕ್ಕಾಗಲ್ಲ. ಎದ್ದಿದ ತಕ್ಷಣ ನಾನು ಬಾಗಿಲು ಕಸ ಗುಡಿಸಿ, ಬಾಗಿಲು ತೊಳೆದು, ಕುಂಕುಮ ಇಟ್ಟು ನಾನು ಫ್ರೆಶ್ ಅಪ್ ಆಗಿ, ನಾನು ಮನೆಯೆಲ್ಲ ಕಸ ಗುಡಿಸೋದಕ್ಕೆ ಟೈಮೇ ಆಗೋಲ್ಲ. ಮಕ್ಕಳನ್ನೆಲ್ಲ ಫಸ್ಟು ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ನಾನು ತಿಂಡಿ ಬಂದು ಇವತ್ತು ಚಪಾತಿ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಪಾತಿ ಮಾಡಿಬಿಟ್ಟು ಕಳಿಸ್ಬಿಡ್ಬೇಕು. ಅಂದರೆ ತಿಂಡಿ ಮಾಡಿ ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕೆಂದರೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದಂಗೆ ಅನಿಸುತ್ತೆ. ಎಲ್ಲರನ್ನೂ ಮನೇಲೇ ಗುಡ್ಡೆ ಹಾಕ್ಕೊಂಡು ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ತಲೆನೋವು ಬರುತ್ತೋ ಹೊರತು ಯಾವ ಕೆಲಸನೂ ಮುಗಿಯಲ್ಲ. ಕಿರಿಕಿರಿ ಅನಿಸ್ತಾ ಇರುತ್ತೆ. ಅದಕ್ಕೇ ಫಸ್ಟು ನಾನು ತಿಂಡಿ ಮಾಡಿಬಿಟ್ಟು ಮಕ್ಕಳನ್ನ ಫಸ್ಟು ಸ್ಕೂಲಿಗೆ ಕಳಿಸ್ತೀನಿ. ಚಿಕ್ಕನ್ನ ಅಂಗನವಾಡಿಗೆ ಕಳಿಸ್ತೀನಿ. ಅವನು ಅಷ್ಟೊತ್ತಿಗೆ ನಾನು ಎದ್ದಿದ್ದೊಂದು 1/2 ಎದ್ದುಬಿಡ್ತಾನೆ. ನಾನು ನಿಂತೇನೆ ಅವನು ಎದ್ದುಬಿಡ್ತಾನೆ. ಒಂದೊಂದು ಸರ್ತಿ ನಾನು ಎದ್ದ ತಕ್ಷಣವೇ ಅವನು ಎದ್ದುಬಿಡ್ತಾನೆ. ಇವತ್ತೆಲ್ಲ ಸ್ವಲ್ಪ ಒಂದು 1/2 ಲೇಟಾಗಿ ಎದ್ದುಬಿಟ್ಟ. ಎದ್ದಿದ ತಕ್ಷಣ ನಾನು ಕರ್ಕೊಂಬಂದು ಅವನ ದೊಡ್ಡನ ಹತ್ರ ಬಿಟ್ಬಿಟ್ಟು, ಅಂದರೆ ಪುನಿ ಹತ್ರ ಬಿಟ್ಬಿಟ್ಟು ನಾನು ತಿಂಡಿ ಮಾಡೋಣ ಅಂತ ಬಂದೆ. ಒಗ್ಗರಣೆಗೆ ಹಾಕ್ತಾಯಿದ್ದೆ. ಈ ಒಗ್ಗರಣೆಗೆ ಹಾಕೋ ಟೈಮಲ್ಲಿ ಅವನನ್ನು ನಾನೇ ಮಾಡ್ತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು ಪುನಿನೂ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಅಂದರೆ ಅವನಿಗೊಂದು ಸ್ವಲ್ಪ ಅಡುಗೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಸ್ವಲ್ಪ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಇರ್ತಾನೆ. ಆದರೂ ಪರವಾಗಿಲ್ಲ, ಏನೋ ಒಂದು ಮಾಡಪ್ಪ ತೆಗಿ ಅಂದ್ಬಿಟ್ಟು ಆದಷ್ಟು ಹೆಲ್ಪ್ ಮಾಡ್ತಾನಲ್ಲ ಅಂದ್ಬಿಟ್ಟು ಖುಷಿಯಾಗಿ ಸುಮ್ಮನಾಗೋದು. ಓದೋ ಟೈಮಲ್ಲಿ ಇವೆಲ್ಲ ಬೇಕಾಗಲ್ಲ, ಆದರೆ ಕಲಿಬೇಕಲ್ಲ, ಇರಲಿ ಮಾಡಪ್ಪ ಅಂತ ಅಂದ್ಬಿಟ್ಟು ಕೊಟ್ಟೆ. ಮಾಡ್ತಾಯಿದ್ದ ಅವನು, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಅವನು ಕಳಿಸ್ಬಿಟ್ಟು ಎಕ್ಸಾಮ್ ಇದೆ ಓದಕ್ಕೆ ಹೋಗಂತ ನಾನು ಪಲ್ಯ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಚಪಾತಿ ಒತ್ಬಿಡೋಣ, ಬಿಸಿ ಬಿಸಿ ತಿಂದ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಚಪಾತಿನೂ ಮಾಡ್ತಿದ್ದೆ. ಚಪಾತಿ ಎಲ್ಲರಿಗೂ ಒಂದೇ ಸಲ ಮಾಡಿಬಿಡ್ತೀನಿ. ಎಲ್ಲ ಒಟ್ಟಿಗೆ ತಿಂದ್ಬಿಡ್ತೀವಿ ನಾವು. ಫಸ್ಟು ಮಕ್ಳನ್ನ ಕಳಿಸ್ಬಿಡ್ತೀವಿ, ಆಮೇಲೆ ನಾನು ನಮ್ಮ ಮನೆಯವರು ತಿಂದ್ಬಿಡ್ತೀವಿ. ಒಂದೊಂದು ಸಲ ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ನಾನು ತಿಂದ್ಬಿಡ್ತೀನಿ, ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ. ಸೊ ಇಬ್ಬರಿಗೂ ಹಾಕ್ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ಟೆ ಸ್ಕೂಲಿಗೆ ಕಳಿಸಾದ್ಮೇಲೆ ನೆಕ್ಸ್ಟ್ ಚಿಕ್ಕನು ದೊಡ್ಡನಿಗಿಂತ ಕಿರಿಕಿರಿ ಜಾಸ್ತಿ. ಫಸ್ಟ್ ಅಂಗನವಾಡಿ ಕಳ್ಸೋಣ ಅಂತ ಅವನ್ನ ರೆಡಿ ಮಾಡಿ ಅವ್ರ ಅಪ್ಪಾಜಿ ಜೊತೆ ಅವನ್ನ ಅಂಗನವಾಡಿಗೆ ಕಳಿಸ್ಬಿಟ್ಟೆ. ಇಲ್ಲ ಬ್ಯಾಗ್ ತಗೊಳ್ಳಿ. ಬೆಳಗ್ಗೆ ರೋಟೀನ್ ಯಾವಾಗಲೂ ನಂದು ಇದೇ ಥರನೇ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಿಬಿಟ್ಟು ಮಕ್ಳನ್ನ ಕಳಿಸಿ ನೆಕ್ಸ್ಟ್ ನಾನು ತಿಂಡಿ ತಿಂದು ನೆಕ್ಸ್ಟ್ ಕ್ಲೀನಿಂಗ್ ಕೆಲಸ, ಅಂದರೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆದು ಏನಿದ್ರೂ ನಾನು ಆಮೇಲೆ ಮಾಡ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿ ಪಾಟ್ಗಳಿಗೆ ಗಿಡ ಹಾಕಿಟ್ಟಿದ್ದೆ. ನಮ್ಮ ಮನೆಯವರು ಉಕ್ಕೆ ಹೊಡಿಯೋಕೆ ಬಂದ್ಬಿಟ್ಟು ಆ ಪಾಟ್ನ ಹಿಂದ್ಗಡೆ ನೇಗಿಲಿಂದ ಗುದ್ಬಿಟ್ಟು ಬೀಳಿಸ್ಬಿಟ್ರು. ಎಷ್ಟು ಬೇಜಾರಾಯಿತು ಅಂದರೆ ಅದನ್ನೆಲ್ಲ ಪಾಟಿಗೆ ಮತ್ತೆ ನೆಡ್ತಾ ಇದ್ದೆ ಗಿಡನ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.